ಎಷ್ಟು ದಿನ ಅಂತ ನಾನು ಹೀಗೆ ಇರೋದು. ನಿಮ್ಮನ್ನು ಬಿಟ್ಟು ಒಂದು ಕ್ಷಣ ಕೂಡ ಇರಕ್ಕೆ ಸಾಧ್ಯವಿಲ್ಲ. ಹಾಯ್ ಉಮಾ, ಐ ಲವ್ ಯು ಉಮಾ. ಟ್ಯಾಕ್ಸಿ ಡ್ರೈವರ್ ಸಂಜಯ್. ಉಮಾ, ಡ್ಯಾಡಿ, ಏನಿದೆಲ್ಲ? ಅದು ಇದೆಲ್ಲ ನಿಜನಾ? ಚೆನ್ನಾಗಿ ಯೋಚನೆ ಮಾಡಿದ್ಯಾ? ಡ್ಯಾಡಿ, ನಾನು ಮದುವೆ ಆದ್ರೆ ಅವ್ರನ್ನೇ ಹಾಕೋದು. ಒಂದು ವೇಳೆ ನಾನು ಈ ಮದುವೆಗೆ ಒಪ್ಪದೆ ಹೋದ್ರೆ? ಸುಮ್ಮನೆ ತಮಾಷೆಗೆ ಹಾಗನ್ನಮ್ಮ. ಅಂತೂ ಒಳ್ಳೆ ಹುಡುಗನ್ನೇ ಆಗ್ತಿದ್ದೀಯಾ? ನೀನು ಮದುವೆಗೆ ಸಂಪೂರ್ಣ ಒಪ್ತೀನಿ. ನನ್ನ ಮಗಳು ಯಾವತ್ತೂ ದುಡ್ಕೋದಿಲ್ಲ ಅನ್ನೋ ಭರವಸೆ ನನಗಿದೆ. ಸಂಜಯ್ ವಿಷಯದಲ್ಲಿ ಒಳ್ಳೆ ಅಭಿಪ್ರಾಯನೇ ಇದೆ. ಇವತ್ತೇ ನಾನು ನೋಡ್ಲಿಕ್ಕೆ ಹೇಳವನು. ಮುಂದಲ ಏರ್ಪಾಡೆಲ್ಲ ಮಾಡೋಣ. ಬಂದ್ಬಿಟ್ಟೆ. ಬರ್ಬಾರ್ದಾಗಿತ್ತ? ಬರ್ಬೋದಾಗಿತ್ತು, ಆದ್ರೆ ಮುಂಚೆ ಹೇಳಿ ಬಂದಿದ್ರೆ ನಾನು ಹೀಗಿರ್ತಿರ್ಲಿಲ್ಲ. ನಮ್ಮಿಬ್ಬರ ಮದುವೆಗೆ ಒಪ್ಕೊಂಡಿದ್ದಾರೆ. ಪಪ್ಪಾಜಿ ಮನೆ ಒಳಗಡೆನೆ ಇದ್ದಾರೆ. ಅವ್ರಿಗೆ ವಿಷಯ ಗೊತ್ತಿಲ್ಲ. ಹಾಗೇನೆ ನಾನೇ ಹೇಳಿ. ಬೇಡ ಬೇಡ, ನಾನೇ ಹೇಳ್ತೀನಿ. ಎಲ್ಲ ನಿಧಾನವಾಗಿ ನಾನೇ ಹೇಳ್ತೀನಿ. ಬಂದೆ ಪಪ್ಪಾಜಿ. ಯಾಕೆ? ಸತ್ಯ ಸರಿ, ಆದ್ರೆ ನೋಡು, ಈ ವಿಷಯ ಯಾವ್ದು ಅವ್ರ ಮುಂದೆ ಹೇಳ್ಬಾರ್ದು. ಸಂಜಯ್, ಯಾರು ಅಂತ ಕೇಳಿದ್ರೆ ಏನ್ ಹೇಳ್ತೀರಾ? ನಾನೆಲ್ಲ ಹೇಳ್ಕೊತೀನಿ. ನೀನ್ ಮಾತ್ರ ಬಾಯ್ ಬಿಡ್ಬಾರ್ದು. ಸಂಜಯ್, ಯಾರೋ ಇವರು? ಪಪ್ಪಾಜಿ, ಇವರೇ ನಂದಿ ಬೆಟ್ಟ. ನಂದಿ ಬೆಟ್ಟ? ಅಲ್ಲ ಪಪ್ಪಾಜಿ, ಅದೇ ನಂದಿ ಬೆಟ್ಟದ ರೋಡಲ್ಲಿ ಒಂದ್ಸಲಿ ಟ್ಯಾಕ್ಸಿನಲ್ಲಿ ಹಣ ಮರ್ತು. ಇವ್ರ ತಂದೆ. ಏನಮ್ಮ ವಿಷಯ ಅದು? ಏನಿಲ್ಲ ಪಪ್ಪಾಜಿ, ಇವತ್ತು ಇವ್ರ ತಂದೆ ಬರ್ತಡೆ ಅಂತೆ, ಅದಕ್ಕೆ ನಮ್ಮಿಬ್ಬರನ್ನ. ನಿಮ್ದ? ನಂದೇ. ಹೌದು ಪಪ್ಪಾಜಿ, ಇವ್ರು ಬರ್ತಡೆ ಅಂತೆ, ಅದಕ್ಕೆ ನಮ್ಮಿಬ್ಬರನ್ನ. ಕೂತ್ಕೊಳ್ಳಿ, ಕಾಫಿ ಮಾಡ್ಕೊಂಡು. ಇವರು ಕಾಫಿ ಬೇರೆ ಮಾಡ್ತಾರಾ? ಕಾಫಿ ಏನಮ್ಮ, ಅಡಿಗೆನೂ ಸಹ ಇವನು ಮಾಡ್ತಾಳೆ. ನೀನ್ ಮಾಡಿದ ಅಡಿಗೆ ನೀನೇನಾದ್ರೂ ಊಟ ಮಾಡಿದ್ರೆ ಪ್ರತಿದಿನ ಇಲ್ಲಿಗೆ ಊಟಕ್ಕೆ ಬರ್ತೀಯಾನೆ. ಈ ಮನೆ ಸೊಸೆಯಾಗಿ ಬರೋಳಿಗೆ ಒಳ್ಳೆ ರೆಸ್ಟು. ಕಾಫಿ ತರ್ತಾ ಇದ್ದೀನಿ. ಉಮಾ, ಏನು ತಿಳ್ಕೊಬೇಡಿ, ಕಾಫಿ ಕಪ್ಪಿದೆ. ಯಾಕೆಂದ್ರೆ ನಮ್ ಬೀದಿ ಹಸುಗಳು ಎದ್ವಾ ನೀರು ಕುಡಿಯುತ್ತೆ, ಅದಕ್ಕೆ ಹಾಲು ತೆಳುವಾಗಿರುತ್ತೆ. ಕಾಫಿ ಈ ಬಣ್ಣ ಇರುತ್ತೆ. ಬರ್ತೀನಿ. ಬರ್ತೀನಿ. ಸಾಯಂಕಾಲ ಬಳಸ್ಕೊಂಡಿದ್ದೀವಿ. ಖಂಡಿತ. ಸಂಜಯ್, ನೋಡಪ್ಪ, ಆ ಹುಡುಗಿ ಪರ್ಸ್ ಮರ್ತ್ಬಿಟ್ಟು ಹೋಗಿದ್ದಾಳೆ, ತಗೊಂಡು ಕೊಟ್ಬಿಟ್ಟು. ಸರಿ. ಉಮಾ,
ಮುಂದೆ ನೋಡು. ನಾ ಹೇಳಿದ ಜಾಗಕ್ಕೆ ಕರ್ಕೊಂಡು ಹೋಗು. ಹುಷಾರ್, ಒಂದ್ ಹೆಜ್ಜೆ ಮುಂದೆ ಇಟ್ಟರೆ ಜೀವ ತೆಗೆದು ಬಿಡ್ತೀನಿ. ಹಾಗು. ನಾನು ಪ್ರೀತಿಸಿರೋ ಹುಡುಗಿನ ನಿನ್ ಕೈಗೊಪ್ಸಿ ಇಲ್ಲಿಂದ ಓಡ್ ಹೋಗೋದಕ್ಕೆ ಹೇಳಿಯಲ್ಲ. ಬಿಡು ಅವಳನ್ನ. ಬೇಡ, ಹೊರಟೋಗು ಹೊರಟೋಗು. ಒಂದ್ ಹೆಜ್ಜೆ ಮುಂದೆ ಇಟ್ಟರೆ ಕೊಂದು ಬಿಡ್ತೀನಿ. ಸಂಜಯ್ ಪ್ಲೀಸ್ ಹೊರಟೋಗಿ. ಸಂಜಯ್, ಎಡಗಡೆ ಇದೆ ಕೆಡ್ದು ಅಂತ ಅನಿಸ್ತಾನೆ. ನೋಡಪ್ಪ, ಅಣ್ಣ ನಾನು ನೋಡ್ಬಿಟ್ಟು ನಾನು ಸಾಯ್ತೀನಲ್ಲ ಕಿತ್ತಾಗ್ಬಿಟ್ಟ. ನನ್ನ ತಮ್ಮ ಸಂಜಯ್. ಅಣ್ಣ, ಸಂಜಯ್. ಅಣ್ಣ, ಸಂಜಯ್. ಓ ಸಂಜಯ್. ಅಣ್ಣ, ಸಂಜಯ್. ಅಣ್ಣ, ಸಂಜಯ್. ಸಂಜಯ್, ಎಷ್ಟೋ ಸಲ ನಿನ್ನ ನೋಡಿದ್ರು ನೀನೇ ನನ್ನ ತಮ್ಮ ಅಂತ ತಿಳ್ಕೊಳ್ಳಾರ್ದೆ ಹೋದೆ. ಸಂಜಯ್, ಮತ್ತೆ ಮತ್ತೆ ನಮ್ಮ ಜನ್ಮದಲ್ಲಿ ನಾವಿಬ್ರು ಭೇಟಿ ಆಗ್ತೀವಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಕಣೋ. ಹೌದಣ್ಣ, ನಾನು ನೀನ್ ಸಿಕ್ತಿ ಅಂತ ಇಷ್ಟು ವರ್ಷ ಹುಡುಕಾಡ್ದೆ. ಆದ್ರೆ ನಾವ್ ಈ ರೀತಿ ಭೇಟಿ ಆಗ್ತೀವಿ ಅಂತ ನಾನು ಖಂಡಿತ ತಿಳ್ಕೊಂಡಿರ್ಲಿಲ್ಲ ಅಣ್ಣ. ಸಂಜಯ್. ಅಣ್ಣ, ಸಂಜಯ್. ಉಮಾ, ಇವನೇ ನಮ್ಮಣ್ಣ. ನಿಮ್ಮಣ್ಣ? ಹೌದು ಉಮಾ, ನಾನೇನು ಹೇಳ್ತಾ ಇರ್ಲಿಲ್ಲ ಸಂತೋಷ್ ಅಂತ ನಮ್ಮ ಅಣ್ಣ ಇದ್ದ ಅಂತ. ಅವನೇ ಇವನು. ಅವರ ಇವರು? ಮತ್ತೆ ಸಂಜಯ್ ಇವರು ಇಂಥ ಕೆಲಸ? ಹೌದಣ್ಣ, ನೀವಿಂಥ ಕೆಲಸ ಮಾಡ್ತಿದ್ದೀಯ ಅಂತ ಹೇಳಿದ್ರೆ ನನ್ನ ನಂಬಿಕೆ ಆಗ್ತಾ ಇಲ್ಲ. ತಪ್ಪು ತಿಳ್ಕೊಬೇಡ ಸಂಜಯ್, ಅದಕ್ಕೆಲ್ಲ ಕಾರಣ ಇದೆ. ಕಾರಣ ಏನದು? ಸಂಜಯ್, ನಮ್ ತಂದೆ ತಾಯಿನ ಕೊಲೆ ಮಾಡದ್ನಲ್ಲ ಆ ಆರ್ಬೆರ್ಲಿನ್ ಕೊಲೆಗಾರ, ಅವನ ಮೇಲೆ ನಾವು ಮುಯ್ ತೀರಿಸ್ಕೋತೀವಿ ಅಂತ ಛಲ ತೊಟ್ಟಿದ್ ಜ್ಞಾಪಕ ಇದೆ ತಾನೆ ನಿನ್ಗೆ? ಹೌದಣ್ಣ, ಜ್ಞಾಪಕ ಇದೆ. ನಾನು ಅದೇ ಕೊಲೆಗಾರನಿಗೋಸ್ಕರ ಹುಡುಕ್ತಾ ಇದ್ದೀನಿ. ಆ ಚಂಡಾಲನ್ನ ಹುಡುಕ್ಬೇಕು ಅಂತಾನೆ ನಾನೊಂದು ಗ್ಯಾಂಗ್ ಸೇರಿದೆ. ಆ ಗ್ಯಾಂಗ್ ಲೀಡರ್ JB ಯಾರ ಕಣ್ಗೂ ಕಾಣಿಸ್ಕೊತಾ ಇದ್ದ. ಈಕೆ ನಾನು ಅಪಹರಿಸ್ಕೊಂಬರೋ ಸಾಹಸ ಮಾಡಿದ್ರೆ ಆತನೇ ಕರೆಸಿ ನನ್ನ ಕೈಯಾರ ಸನ್ಮಾನಿಸ್ತಾನೆ ಅಂತ ತಿಳಿತು.
ಆ ಜೇಬಿ ಯಾರು ಅಂತ ತಿಳಿದ್ಮೇಲೆ ಇವ್ರನ್ನ ಸುರಕ್ಷಿತವಾಗಿ ಅವ್ರ ಮನೆಗೆ ಸೇರಿಸೋ ನಿರ್ಧಾರ ಮಾಡಿ ಮನಸ್ಸಿಲ್ದೆ ಹೋದ್ರು ನಾನು ಈ ಕೆಲಸಕ್ಕೆ ಇಳಿಬೇಕಾಯ್ತು. ಆದ್ರೀಗ ನೋಡಿ, ನನ್ನನ್ನು ಕರ್ಕೊಂಡು ಹೋಗೋದ್ರಿಂದ ನೀವು ಕೊಲೆಗಾರನ ಕಂಡುಹಿಡಿಯೋದೇ ನಿಜ ಆದ್ರೆ ಯಾಕೆ ಸಂಕೋಚ ಪಡ್ತೀರಾ? ಏನ್ ಸಂಜಯ್, ಹಾಗೂ ನಿಮ್ಮ ಅಣ್ಣ ಅಲ್ಲೇ ಇರ್ತಾರೆ, ನನಗಿನ್ನೇನ್ ಭಯ? ನಾನು ಬರ್ತೀನಿ, ಕರ್ಕೊಂಡು ಹೋಗಿ. ಹೌದಣ್ಣ, ಉಮಾ ಹೇಳ್ತಿರೋದು ಕರೆಕ್ಟ್. ನಡಿ, ನಾನು ಬರ್ತೀನಿ. ಬೇಡ ಸಂಜಯ್, ನೀನ್ ಈಗ್ಲೇ ನನ್ನ ಜೊತೆ ಬಂದ್ರೆ ಅವ್ರಿಗೆ ಅನುಮಾನ ಬರ್ಬೋದು. ನಾವು ಹುಡುಕ್ತಿರೋ ಕೊಲೆಗಾರ ಜೇಬಿನೇ ಆಗಿದ್ರೆ ನಾನೇ ಬಂದು ವಿಷಯ ತಿಳಿಸ್ತೀನಿ. ಸರಿ ಅಣ್ಣ, ನೀವು ಹೊರಡಿ. ಬಲ್ಲ ಸಂಜಯ್, ನೋಡಿ, ಈ ವಿಷಯ ನಮ್ ಡ್ಯಾಡಿಗೆ ತಿಳಿಸಿ ಏನು ಗಾಬರಿ ಆಗೋದು ಬೇಡ ಅಂತ ಹೇಳಿ. ಬಲ್ಲ ಎಲ್ಲಿ ಜೇಬಿ ಕಾಣಿಸ್ತಾನೆ ಇಲ್ಲ. ಅವಸರ ಪಡ್ಬೇಡ, ಯು ವಿಲ್ ಮೀಟ್ ಹಿಮ್. ಏನ್ ನೋಡ್ತಾ ಇದೆಯಾ? ಕಮ್ ಡ್ಯಾಡಿ, ನಾನು ಹೇಳ್ತಾ ಇದ್ದಲ್ಲ, ಇವನೇ ಆ ಸಾಹಸಗಾರ. ಮಿಸ್ಟರ್, ಇದುವರೆಗೂ ನಮ್ಮ ಸಾಗರ್ ಬಾಯಿಂದ ನಿನ್ನ ಸಾಮರ್ಥ್ಯದ ಬಗ್ಗೆ ಕೇಳ್ತಾನೆ ಇದ್ದೆ. ಆದ್ರೆ ಇವತ್ತು ನಾನೇ ನನ್ನ ಕಣ್ಣಾರ ನೋಡಿ ನಿನ್ನಂಥ ಒಬ್ಬ ಸಾಹಸಿ ನಮ್ಮ ಗುಂಪಿನಲ್ಲಿ ಇದ್ದಾನೆ ಅಂತ ಹೇಳ್ಕೊಳ್ಳೋಕೆ ನನಗೊಂದು ಹೆಮ್ಮೆ. ತಗೋ, ನಾನು ಮನಸಾರೆ ಮೆಚ್ಚಿಕೊಡ್ತಾ ಇರೋ ಈ ಕಾಣಿಕೆ. ಕಮಾನ್. ಥ್ಯಾಂಕ್ ಯು. ಎಲ್ಲಿ ಹೊಸಬ್ರ ಮುಂದೆ ಅವ್ರು ಇಷ್ಟೊತ್ತು ಕಾಣಿಸ್ಕೊಂಡಿದ್ದೆ ಹೆಚ್ಚು ಗೊತ್ತಾ? ಯಾಕೊಂಥರ ಇದೆಯಲ್ಲ? ಯಾಕೋ ಇಲ್ಲ, ಅಂತೂ ಜೇಬಿ ನೋಡ್ಬೇಕು ಅನ್ನೋ ಆಸೆ ಈಡೇರ್ತಲ್ಲ? ಇಲ್ಲ, ಮತ್ತೆ ನಾನು ಅವ್ರನ್ನ ಭೇಟಿ ಆಗ್ಲೇಬೇಕು. ಯಾಕೆ? ಪುನಃ ಇಂಥ ಅವಕಾಶ ಸಿಗ್ಬೇಕಲ್ಲ, ಅದಕ್ಕೆ. ಖಂಡಿತ ಸಿಗುತ್ತೆ. ಕಮಾನ್.